ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನೀವೆಲ್ಲರೂ ಆರಾಮದಿರಿ ಅಂದ್ಕೊಳ್ತಾ ನಾನು ಕೂಡ ಆರಾಮದ ನೋಡ್ರಿ. ಇವತ್ತು ಶುಕ್ರವಾರ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ಟೈಮ್ ಬಂದು ಇವಾಗ 3:30 ಆಗಿತ್ತು. ಬೇಗ ಪೂಜೆ ಮಾಡಿದ್ರಾಯ್ತು, ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ರಾಯ್ತು ಅಂದ್ಕೊಂಡು ಬೇಗನೆ ಎದ್ದಿದ್ದೆ. ಈ ಆಷಾಢ ಶುಕ್ರವಾರದ ದಿನ ನಾನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತೇನೆ ನಾನು ಯಾವಾಗಲೂ. ಅದಕ್ಕೋಸ್ಕರ ಬೇಗ ಎದ್ದು ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೋತಾ ಬರೋಕತ್ತೀನಿ. ಕಸ ಎಲ್ಲ ಗುಡಿಸಿದ್ಮೇಲೆ ನೆಲ ಕೂಡ ಒರೆಸ್ಕೋಬೇಕು. ಬೆಳಗ್ಗೆನ ಇದನ್ನೆಲ್ಲ ಮಾಡ್ಕೊತೇನೆ ನಾನು. ಹಿಂದಿನ ದಿನನ ಮನೆಯೆಲ್ಲ ಒರೆಸ್ಕೊಂಡು ಆ ಥರ ಎಲ್ಲ ಮಾಡಿ ಮಲ್ಕೊಳಕ್ಕೆ ಹೋಗಲ್ಲ. ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ನೆಲ ಒರೆಸ್ಕೊಂಡು ಅದಾದಮೇಲೆ ಸ್ನಾನ ಮಾಡ್ಕೊಂಡು ಬಂದು ನಾನು ಪೂಜೆ ಮಾಡೋದು. ಹಂಗೆ ಹೊರಗಡೆ ಇಷ್ಟೊತ್ತಿಗೆ 3:30 4 ಗಂಟೆ ಸುಮಾರು ಹೊರಗಡೆ ಹೋಗೋಕೆ ಭಯ ಆದಂಗೆ ಆಕತ್ರಿ. ಅದಕ್ಕೆ ನೈಟೇ ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೆ. ಆಮೇಲೆ ಸ್ನಾನ ಮಾಡ್ಕೊಂಡು ಬಂದಮೇಲೆ ಹೊರಗಡೆ ಹೋಗಿ ಹೊಸಲೆಲ್ಲ ಸ್ವಲ್ಪ ನೀರು ಹಾಕಿ ತೊಳೆದು ಅದಾದಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ರಂಗೋಲಿ ಹಾಕ್ಕೋತಾನೆ. ಬೆಳಗ್ಗೆ ಎಷ್ಟೇ ಬೇಗ ಎದ್ದರೂ ಕೂಡ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಬೆಳಗ್ಗೆ 6 ಗಂಟೆ ಆಗೇ ಬಿಟ್ಟಿರ್ತೈತಿ. ಆಲ್ಮೋಸ್ಟ್ ನಾನು 5-5:30ಗೆ ಪೂಜೆ ಮುಗಿಸ್ಕೊಳಕ್ಕೆ ಆಲ್ಮೋಸ್ಟ್ ಟ್ರೈ ಮಾಡ್ತೀನಿ. ಒಂದೊಂದು ಸಲ ಆಗಲ್ಲ, 5:30 5:45 ಈ ಥರ ಆಗಿಬಿಡ್ತೈತಿ. ಹಾಗಾಗಿ ಇವತ್ತು ಸ್ವಲ್ಪ ಬೇಗನೆ ಇದ್ದಿದ್ದು. ಅದಕ್ಕೆ ಬೇಗ ಎದ್ರೆ ಎಲ್ಲ ಕೆಲಸ ಇನ್ನೂ ಫಾಸ್ಟಾಗಿ ಆಗ್ತವೆ ಅಂತಂದು ನೋಡ್ಬೋದು. ಹೊರಗಡೆ ಎಷ್ಟು ಕತ್ಲು ಇತ್ತಂದ್ರೆ ಹೊರಗಡೆ ಹೋಗಿ ಹೊಸಲೆಲ್ಲ ತೊಳೆದು ಅರಿಶಿನ ಕುಂಕುಮ ಹಚ್ಚೋಕ್ಕೂ ಭಯ ಆಗಕತ್ತಿತ್ತು, ಅಷ್ಟು ಕತ್ಲಿತ್ತು. ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಮೊದಲು ನಾನು ಹೊಸಲೆಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಿ ಅದಾದಮೇಲೆ ರಂಗೋಲಿ ಹಾಕ್ಕೊಂಡು ಅದಾದಮೇಲೆ ದೇವ್ರ ಮನೆ ಕಡೆ ಹೋಗ್ತೀನಿ. ದೇವ್ರ ಮನೆಯಲ್ಲಿ ಇವತ್ತು ಏನು ತೊಳೆ ಅಂಥದ್ದೇನು ಇರಲಿಲ್ಲ. ಎಲ್ಲ ನಿನ್ನೆ ನೈಟೇ ಎಲ್ಲ ಕ್ಲೀನ್ ಮಾಡಿಟ್ಟು ಮಲ್ಕೊಂಡಿದ್ದೆ ನಾನು. ಹಿಂದಿನ ದಿನನ ಎಲ್ಲ ಪೂಜೆಗೆ ಏನೆಲ್ಲ ಬೇಕೋ ದೀಪಗಳು ಅವನ್ನೆಲ್ಲ ತೊಳೆದಿಟ್ಟು ಮಲ್ಕೊಂಡಿದ್ದೆ. ಹಾಗಾಗಿ ಇವತ್ತು ಏನು ಕೂಡ ಕ್ಲೀನ್ ಮಾಡೋದು ಏನೂ ಇರಲಿಲ್ಲ. ದೇವ್ರ ಜಗಲಿ ಇರ್ತೈತಲ್ರಿ, ಅದನ್ನು ಸ್ವಲ್ಪ ಹಸಿ ಬಟ್ಟೆಯಿಂದ ಒರೆಸ್ಕೊಂಡು ದೀಪಗಳಿಗೆಲ್ಲ ಎಣ್ಣೆ ಬತ್ತಿ ಎಲ್ಲ ಹಾಕಿ ಹೂವು ಎಲ್ಲ ದೇವ್ರ ಫೋಟೋಗಳಿಗೆ ಇಟ್ಟು ಅಲಂಕಾರ ಮಾಡಿ ಅದಾದಮೇಲೆ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತು ಪೂಜೆ 5:15 ಏನಾಗಿತ್ತು ರೀ. ಬೆಳಗ್ಗೆ 5:15 5:30 ಒಳಗೆ ಪೂಜೆ ಮಾಡಿಕೊಂಡೆ. ಭಾಳ ಖುಷಿ ಆಗಕತ್ತಿತ್ತು. ಬೇಗ ಎದ್ದದಕ್ಕೂ ಚೆನ್ನಾಗಾಯಿತು. ಯಾಕಂದ್ರೆ ವಿಡಿಯೋ ಮಾಡ್ಕೋತಾ ನಾನು ಪೂಜೆ ಮಾಡೋದಲ್ರಿ ಸ್ವಲ್ಪ ಟೈಮ್ ಹಿಡಿತೈತಿ. ಹಂಗೆ ನಾವು ಫಾಸ್ಟಾಗಿ ಮಾಡ್ಬೋದು. ವಿಡಿಯೋ ಮಾಡಲಿಲ್ಲ ಅಂದ್ರೆ ಈ ವಿಡಿಯೋ ಮಾಡ್ಕೊತ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ. ಅದಕ್ಕೆ ಸ್ವಲ್ಪ ಇನ್ನೂ ಬೇಗನೆ ಎದ್ದು ವಿಡಿಯೋ ಮಾಡ್ಕೋತಾ ಪೂಜೆ ಮಾಡಿದ್ದು. ಕ್ಯಾಮ್ರಾ ಎಲ್ಲ ಒಂದು ಕಡೆ ಸೆಟ್ ಮಾಡಿ ಇಟ್ಬಿಟ್ಟಿದ್ರಿ. ಎಡಿಟ್ ಮಾಡೋ ಮುಂದೆ ಎಷ್ಟಾದರೂ ಟೈಮ್ ತಗರ್ಲಿ ಪರವಾಗಿಲ್ಲ. ಒಟ್ಟು ಆರಾಮಾಗಿ ನೆಮ್ಮದಿಯಾಗಿ ಕಾಮಾಗಿ ಪೂಜೆ ಮಾಡಿದ್ರಾಯ್ತು ಅಂತಂದು ಒಂದು ಕಡೆ ಕ್ಯಾಮ್ರಾ ಸೆಟ್ ಮಾಡಿಟ್ಟು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡಿಕೊಂಡೆ. ಇಲ್ಲಾಂದ್ರೆ ಕ್ಯಾಮ್ರಾ ಕಡೆನ ಲಕ್ಷ್ಯ ಆಗ್ತೈತಿ ನನಗೆ. ಅದಕ್ಕೋಸ್ಕರ ಒಂದು ಕಡೆ ಕರೆಕ್ಟಾಗಿ ಎಲ್ಲಿ ಪ್ಲೇಸ್ ಸರಿ ಅನ್ನಿಸ್ತೈತಿ ಅಲ್ಲಿ ಒಂದು ಕಡೆ ಸೆಟ್ ಮಾಡಿ ಇಟ್ಬಿಟ್ಟಿರ್ತೇನೆ ನಾನು. ಹಂಗೆ ಇವತ್ತು ರಂಗೋಲಿ ಕೂಡ ಹಾಕ್ಕೊಳಕತ್ತೀನಿ. ಈ ಥರ ಕೆಮ್ಮಣ್ಣು ಯೂಸ್ ಮಾಡಿ ರಂಗೋಲಿ ಹಾಕ್ಕೊಳಕತ್ಮೇಲಂತೂ ಮನೆ ನೋಡೋಕೆ ಒಂಥರ ಕಳೆಯಾಗಿ ಕಾಣಕತ್ತೈತೆ ನೋಡ್ರಿ ಬಾಗಿಲು ಮುಂದೆ. ಇವಾಗಂತೂ ಡೈಲಿ ಇದೇ ಥರ ರಂಗೋಲಿ ಹಾಕಕತ್ಬಿಟ್ಟೆ ನಾನು. ಭಾಳ ಇಷ್ಟ ಆಗಕತ್ತೈತೆ ನನಗೆ. ಅಂದ್ರೆ ಸ್ವಲ್ಪ ತೊಳೆಯೋದು ಕಷ್ಟ ರೀ. ಇದನ್ನು ಕೆಮ್ಮಣ್ಣು ಒರೆಸೋದು ಭಾಳ ಕಷ್ಟ. ನೀವು ನೀರು ಹಾಕಿ ತೊಳೆದ್ಬಿಟ್ರೆ ಮನೆ ಟೈಲ್ಸ್ ಫುಲ್ ಆಗಿಬಿಡ್ತೈತಿ. ಅದ್ರ ಬದಲು ಒಂದು ಹಸಿ ಬಟ್ಟೆ ತಗೊಂಡು ಮೊದಲು ಒರೆಸ್ಕೋಬೇಕು. ಒರೆಸ್ಕೊಂಡು ಅದಾದಮೇಲೆ ತೊಳೆದ್ರಪ್ಪ ಅಂದ್ರೆ ಅಷ್ಟು ಬೇರೆ ಟೈಲ್ಸ್ಗಳಿಗೆಲ್ಲ ಈ ಕೆಮ್ಮಣ್ಣು ಹೋಗಿ ಕೂರಲ್ರಿ. ಆ ಥರ ಮಾಡಿರಿ. ಬೇಕಾದ್ರೆ ಒಂದು ಹಸಿ ಬಟ್ಟೆ ತಗೊಂಡು 1-2 ಸರಿ ನೀರು ಚೇಂಜ್ ಮಾಡಿ ಒರೆಸ್ಕೊಂಡ್ರೆ ಬೇಗನೆ ಹೋಗಿಬಿಡ್ತೈತಿ. ಅಷ್ಟೇನು ಕಲ್ಯಾಗಿಲ್ಲ ಏನು ಕೂರಕ್ಕೆ ಹೋಗಲ್ಲ. ಅದು ಚೆನ್ನಾಗೈತಿ ಕೆಮ್ಮಣ್ಣು. ಈ ಥರ ರಂಗೋಲಿ ಹಾಕಿದ್ರೆ ನೋಡೋಕೆ ಮನೆ ಮುಂದೆ ಚೆನ್ನಾಗಿ ಕಾಣ್ತೈತಿ. ಅದಕ್ಕೆ ಈ ಥರ ಕೆಮ್ಮಣ್ಣು ಹಾಕಿ ಅದಾದಮೇಲೆ ರಂಗೋಲಿ ಡೈಲಿ ಹಾಕಕತ್ಬಿಟ್ಟೆ ನೋಡ್ರಿ ನಾನು, ಚೆನ್ನಾಗಿ ಕಾಣಕತ್ತೈತಿ ಅಂತಂದು. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ನನಗೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ನಿಮಗೆಲ್ಲ ಯಾವ ಥರ ವಿಡಿಯೋಸ್ಗಳು ಇಷ್ಟ ಆಗ್ತದವು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳ್ರಿ. ಅದೇ ಥರ ವಿಡಿಯೋಸ್ಗಳನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಮೊದಲು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಡ್ತೇನೆ ರೀ. ಟೈಮ್ ಆಗಿಬಿಡ್ತೈತಿ ನೈವೇದ್ಯಕ್ಕೆಲ್ಲ ಮಾಡ್ಕೋತ ನಿಂತ್ರ ಅಂತಂದು ಏನಾದರೂ ಡ್ರೈ ಫ್ರೂಟ್ಸ್ನಾರ ಇಲ್ಲಾಂದ್ರೆ ಪುಟಾಣಿ ಸಕ್ರೆ ಆ ಥರ ಏನಾದರೂ ನೈವೇದ್ಯನ ಬಾಳೆಹಣ್ಣು ಈ ಥರ ನೈವೇದ್ಯನ ಮಾಡಿ ಬೆಳಗ್ಗೆ ಬೇಗನೆ ಪೂಜೆ ಮುಗಿಸ್ಕೊಂಡು ಬಿಡ್ತೀನಿ. ಅದಾದಮೇಲೆ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅದನ್ನು ಆಮೇಲೆ ಮಾಡ್ಕೋತೀನಿ. ಯಾಕಂದ್ರೆ ನನ್ನ ಮಗಳು ಚಿಕ್ಕಕ್ಕೆ ಅದಳಲ್ರಿ, ಆಕೆ ಎದ್ದು ಕಾಡ್ಸಕತ್ತಿ ಬಿಡ್ತಾಳೆ ನನ್ನ. ಕರೆಕ್ಟಾಗಿ ಕುತ್ಕೊಂಡು ಪೂಜೆ ಮಾಡೋಕೆ ಬಿಡಂಗಿಲ್ಲ ಆಕೆ. ಅದಕ್ಕೆ ಬೆಳಗ್ಗೆ ಎಷ್ಟು ಬೇಗ ಆಗ್ತೈತಿ ಅಷ್ಟು ಬೇಗ ಮೊದಲು ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಆಮೇಲೆ ಸ್ವಲ್ಪ ಆಕಿನ ಆಟಾಡಿಸ್ಕೋತಾ ಎದ್ರಪ್ಪ ಅಂದ್ರೆ ಆಕಿನ ಆಟಾಡಿಸ್ಕೋತಾ ಈ ಥರ ನೈವೇದ್ಯ ಎಲ್ಲ ಮಾಡಿ ದೇವ್ರ ಮುಂದೆ ಇಟ್ಟು ಇನ್ನೊಂದು ಸಲ ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ಕೊತೀನಿ. ಈ ಥರ ಮಾಡ್ತೀನಿ ನಾನು ಪ್ರತಿ ಸರಿನೂ. ಬೆಳಗ್ಗೆ ಬೇಗ ಎದ್ದು ಏನಾದರೂ ಪೂಜೆಗಳನ್ನು ಮಾಡಕತ್ತಿದ್ರಪ್ಪ ಅಂದ್ರೆ ಯಾವಾಗಲೂ ಇದೇ ಥರ ಮಾಡೋದು. ಬೇಗನೆ ಎದ್ದು ಈ ಥರ ಎಲ್ಲ ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ಮಾಡೋಕ್ಕೆ ಹೋದ್ರೆ ನನ್ನ ಮಗಳು ಸಣ್ಣಕ್ಕೆ ಬಿಡಲ್ರಿ. ಆಕೆ ಹೇಳೋದ್ರಾಗ ಆಲ್ಮೋಸ್ಟ್ ಬೇಗನೆ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದ್ರೆ ಆಕೆ ಬಿಡಂಗ ಇಲ್ಲ ನನ್ನ. ಹಾಗಾಗಿ ಇವತ್ತು ಬೆಲ್ಲದನ್ನ ಮಾಡಿದ್ರಾಯ್ತು ಅಂತ ಇಲ್ಲಿ ಮಾಡೋಕತ್ತೀನಿ. ಇಲ್ಲಿ ಸ್ವಲ್ಪ ಹೆಸರುಬೇಳೆ ತೊಗೊಂಡಿನಿ. ಹೆಸರುಬೇಳೆನ ಕೆಂಪಗಾಗೋ ಮಟ್ಟ ಹುರ್ಕೊಂಡು ಅದಾದಮೇಲೆ ಸ್ವಲ್ಪ ಅಕ್ಕಿ, ಇದು ಕಳಸಕ್ಕೆ ಯೂಸ್ ಮಾಡಿರೋ ಅಕ್ಕಿ ರೀ. ಇದನ್ನು ಹಂಗೆ ಸ್ಟೋರ್ ಮಾಡಿ ಒಂದು ಡಬ್ಬಿ ಒಳಗೆ ಇಟ್ಟಿರ್ತೇನೆ ನಾನು. ಈ ರೀತಿ ಅಮಾವಾಸ್ಯೆ ಹುಣ್ಣಿಮೆ ಇಲ್ಲಾಂದ್ರೆ ಶುಕ್ರವಾರದ ದಿನ ಬೆಲ್ಲದನ್ನ ಮಾಡಿ ದೇವರಿಗೆ ನೈವೇದ್ಯಕ್ಕೆ ಇಡ್ತೇನೆ ರೀ. ಹಾಗಾಗಿ ಆ ಅಕ್ಕಿ ತಗೊಂಡನಿ. 1 ಗ್ಲಾಸ್ ಅಷ್ಟು ಅಕ್ಕಿಗೆ ಅರ್ಧ ಗ್ಲಾಸ್ ಅಷ್ಟು ಹೆಸರುಬೇಳೆ ತಗೊಂಡು ಇಲ್ಲಿ ನೀಟಾಗಿ 1-2-3 ಸಲ ವಾಶ್ ಮಾಡ್ಕೊಂಡನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 3 ವಿಶಿಲ್ ಕೂಗಿಸ್ತೀನಿ. ಫುಲ್ಲು ಸಾಫ್ಟಾಗಿ ಮೆತ್ತಗೆ ಬೇಯಬೇಕು ಹಂಗೆ ಕೂಗಿಸ್ತೀನಿ. ಇಲ್ಲಿ ಸ್ವಲ್ಪ ಬೆಲ್ಲ ತಗೊಂಡನಿ. ಬೆಲ್ಲನ ಕರಗಿಸ್ಕೋತೀನಿ. ಏನಾದರೂ ಕಲ್ಲು ಕಸ ಇದ್ರಪ್ಪ ಅಂದ್ರೆ ಸೋಸ್ಕೋಬೋದು ಅಂತಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು ಸೈಡ್ ಕುದಿಯೋಕೆ ಇಟ್ಬಿಡ್ತೀನಿ. ಸಣ್ಣ ಉರಿ ಇಟ್ಟು ಕುದಿಯೋಕೆ ಇಟ್ಬಿಡ್ತೀನಿ. ಸ್ವಲ್ಪ ಕರಗಬೇಕು ಇದು ಬೆಲ್ಲ. ಈ ಬೆಲ್ಲದನ್ನಕ್ಕೆ ಸಿಹಿ ಪೊಂಗಲ್ ಅಂತಲೂ ಕರೀತಾರೆ. ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ. ನಾವು ಬೆಲ್ಲದನ್ನ ಅಂತ ಕರಿತೀವಿ. ಈ ರೀತಿ ಏನಾದರೂ ಪೂಜೆಗಳನ್ನು ಮಾಡಿದಾಗ ಬೇಗ ಮಾಡ್ಬೋದು ಅಂತಂದು ಇದನ್ನು ಜಾಸ್ತಿ ಮಾಡಿ ನೈವೇದ್ಯ ಮಾಡ್ತಿರ್ತೀನಿ ದೇವರಿಗೆ. ಇಲ್ಲಾಂದ್ರೆ ಸಿಹಿ ಅವಲಕ್ಕಿ ಮಾಡಿ ನೈವೇದ್ಯ ಮಾಡ್ತಿರ್ತೀನಿ. ಇಲ್ಲಾಂದ್ರೆ ರವದ್ದು ಕೂಡ ಸ್ವೀಟ್ ಮಾಡ್ತಿರ್ತೀನಿ. ಇದೇ ಥರ ಬೆಲ್ಲ ಹಾಕಿ ರವೆ ಹಾಕಿ ಸ್ವೀಟ್ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಿರ್ತೀನಿ. ಈ ರೀತಿ ಈಸಿಯಾಗಿ ಯಾವೆಲ್ಲ ಬೇಗ ಬೇಗ ನೈವೇದ್ಯಕ್ಕೆ ರೆಡಿ ಮಾಡ್ಬೋದು ಆ ಥರ ಇರೋ ಸ್ವೀಟ್ಗಳನ್ನು ಬೇಗ ಬೇಗ ರೆಡಿ ಮಾಡಿ ನೈವೇದ್ಯಕ್ಕೆ ಇಡ್ತೇನೆ ರೀ ದೇವರಿಗೆ. ಹಂಗೆ ನಮ್ಮ ಮನೆಯವ್ರದ್ದು ಇವತ್ತು ಬೆಳಗ್ಗೆ ಡ್ಯೂಟಿ ಇತ್ತು. ಅವರು ಕೂಡ ಡ್ಯೂಟಿಗೆ ಹೊಂಟಿದ್ರು ಬೆಳಗ್ಗೆನ ಬೇಗ ಎದ್ದು. ಅದಕ್ಕೆ ಅವರಿಗೆ ಸ್ವಲ್ಪ ಚಹಾ ಮಾಡಿಕೊಟ್ರಾಯ್ತು ಅಂತ ಅವ್ರಿಗೋಸ್ಕರ ಚಹಾ ಮಾಡಿದ್ದೆ. ಅವರು ಕೂಡ ಚಹಾ ಕುಡಿದು ಡ್ಯೂಟಿಗೆ ಹೊರಟರು. ಅದಾದಮೇಲೆ ನಾನು ಇನ್ನು ಏನು ಮಾಡೋದಿತ್ತು ಇದನ್ನು ಸ್ವೀಟ್ನ ಅದನ್ನು ರೆಡಿ ಮಾಡ್ಕೊಳಕತ್ತಿದ್ದೆ. ಇದಕ್ಕೆ ಸ್ವಲ್ಪ 1-2 ಏಲಕ್ಕಿ ತೊಗೊಂಡು ಅದನ್ನು ಕುಟ್ಕೊಳಕತ್ತೀನಿ, ಪೌಡ್ರ್ ಮಾಡ್ಕೊಳಕತ್ತೀನಿ. ಏಲಕ್ಕಿ ಪುಡಿ ಮತ್ತು ಒಣ ಶುಂಠಿ ಪುಡಿ ಹಾಕಿದ್ರೆ ಈ ಥರ ಸ್ವೀಟ್ ಐಟಮ್ಸಿಗೆಲ್ಲ ಇವನ್ನೆಲ್ಲ ಹಾಕಿದ್ರೆ ಭಾಳ ಅಂದ್ರೆ ಭಾಳ ರುಚಿ ಆಕತ್ತೆ ನೋಡ್ರಿ. ಏಲಕ್ಕಿ ಪುಡಿ ಹಾಕಕ್ಕೆ ಹೋಗ್ಬೇಡ್ರಿ, ಒಣ ಶುಂಠಿ ಪುಡಿನೂ ಕೂಡ ಹಾಕ್ರಿ, ಚೆನ್ನಾಗಾಗ್ತೈತಿ ಈ ಥರ ಸ್ವೀಟ್ಗಳನ್ನ ಮಾಡಿದಾಗ. ನಾನು ಯಾವಾಗಲೂ ಇದೇ ಥರ ಏನೇ ಸ್ವೀಟ್ ಮಾಡಿದ್ರು ಏಲಕ್ಕಿ ಪುಡಿ ಹಂಗೆ ಒಣ ಶುಂಠಿ ಪುಡಿನೂ ಕೂಡ ಹಾಕ್ತಿರ್ತೀನಿ. ಒಣ ಶುಂಠಿ ತೊಗೊಂಡು ಬಂದು ಬೇಕಾದ್ರೆ ನೀವು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಮಿಕ್ಸಿ ಒಳಗೆ ಹಾಕಿ ಪೌಡ್ರ್ ಮಾಡಿ ಬೇಕಾದರೂ ಇಟ್ಕೋಬೋದು. ಇಲ್ಲಾಂದ್ರೆ ಇಲ್ಲಿ ತೋರ್ಸಾಕತ್ತೀನಲ್ರಿ ನಾನು ಈ ಥರ ಡ್ರೈ ಜಿಂಜರ್ ಪೌಡರ್ ಅಂತ ಸಿಗ್ತೈತ್ರಿ, ಅದು ಕೂಡ ಚೆನ್ನಾಗಿರ್ತೈತಿ. ಏನು ಕೂಡ ತೊಂದರೆ ಅಲ್ಲ, ತೊಗೊಂಡು ಬಂದು ಯೂಸ್ ಮಾಡ್ಬೋದು. ನಾನು ಇದನ್ನ ತರಿಸಿದ್ದೆ ಯಾಕಂದ್ರೆ ಅವಾಗಿವಾಗ ಪಾಯಸ ಇದನ್ನು ಸ್ವೀಟ್ ಐಟಮ್ಸ್ ಮಾಡ್ತಿರ್ತಾನಲ್ರಿ, ಅದಕ್ಕೆ ಬೇಕಾಗ್ತೈತಿ ಅಂತ ತರಿಸಿಟ್ಕೊಂಡಿರ್ತೀನಿ. ಭಾಳ ಅಂದ್ರೆ ಭಾಳ ಯೂಸ್ ಆಗ್ತೈತೆ ರೀ. ತರಿಸಿಟ್ಕೊಳ್ರಿ ಪಾಯಸ ಎಲ್ಲ ಮಾಡೋಕೆ, ಸ್ವೀಟ್ ಐಟಮ್ಸ್ ಮಾಡೋಕೆ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ಇದು ಡ್ರೈ ಜಿಂಜರ್ ಪೌಡ್ರ್. ಇವಾಗ ಇದು ಕುಕ್ಕರ್ 3 ವಿಶಿಲ್ ಹೊಡೆಸಿದ್ದಾದ್ಮೇಲೆ ಕುಕ್ಕರ್ ಎಲ್ಲ ವಿಶಿಲ್ ಆರಿದ್ದಾದ್ಮೇಲೆ ತಗೊಂಡು ಇವಾಗ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ. ಅದು ರೈಸ್ ಇದ್ದಂಗೆ ಇರ್ತೈತಲ್ರಿ, ಅದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ರಿ. ಅದಾದಮೇಲೆ ಏನು ಬೆಲ್ಲ ಎಲ್ಲ ಕರಗಿಸಿಟ್ಟಿದ್ನೆಲ್ಲ ಅದನ್ನು ಇಲ್ಲಿ ಸೋಸ್ಕೊಳಕತ್ತೀನಿ. ಸೋಸ್ಕೊಂಡು ಇನ್ನೊಂದು ಸಲ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಬೆಲ್ಲ ಎಲ್ಲ ಹೊಂದೋ ಹಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ. ಆಮೇಲೆ ಸ್ವಲ್ಪ ಹಾಲು ಹಾಕ್ಕೊಳಕತ್ತೀನಿ ರೀ. ಜಾಸ್ತಿ ಎಲ್ಲ ಹಾಲು ಹಾಕಿದ್ರೆ ನನ್ನ ದೊಡ್ಡ ಮಗಳು ತಿನ್ನಕ್ಕೆ ಹೋಗಲ್ರಿ, ಅದಕ್ಕೆ ಸ್ವಲ್ಪನ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದನ್ನು ಸ್ವಲ್ಪ ಮೀಡಿಯಮ್ ಉರಿ ಇಟ್ಟು ಕುದಿಸ್ಕೋಬೇಕು. ಅದಾದಮೇಲೆ ಇಲ್ಲಿ ಒಂದು ಚಿಕ್ಕದು ಒಗ್ಗರಣೆ ಮಾಡೋ ಬಾಳೆ ಇರ್ತೈತಲ್ರಿ, ಅದನ್ನು ತಗೊಂಡಿನಿ. ಅದಕ್ಕೆ 1-2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಳಕತ್ತೀನಿ. ತುಪ್ಪ ಹಾಕ್ಕೊಂಡು ತುಪ್ಪ ಕರಗಿದಾದ್ಮೇಲೆ ಸ್ವಲ್ಪ ಗೋಡಂಬಿ ಹಾಕ್ಕೊಳಕತ್ತೀನಿ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಎರಡು ಒಮ್ಮೆಟ್ಟಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಫಸ್ಟ್ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಅದಾದಮೇಲೆ ದ್ರಾಕ್ಷಿ ಹಾಕ್ಕೊಂಡನಿ. ಅವೆರಡು ನೀಟಾಗಿ ತುಪ್ಪದಲ್ಲಿ ಫ್ರೈ ಆದಮೇಲೆ
ಇದೇನು ಮಾಡಿಟ್ಕೊಂಡಿದ್ನೆಲ್ಲ ಬೆಲ್ಲದನ್ನು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಇದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಇದ್ರೆ ತುರಿದು ಹಾಕ್ರಿ, ಟೇಸ್ಟ್ ಚೆನ್ನಾಗಿ ಆಗ್ತೈತಿ. ಒಣ ಕೊಬ್ಬರಿ ಖಾಲಿ ಆಗಿತ್ತು, ಹಾಗಾಗಿ ನಾನು ಹಾಕಿಲ್ಲ. ಇದ್ರಪ್ಪ ಅಂದ್ರೆ ತುರಿದು ಹಾಕ್ತಿರ್ತೇನೆ ನಾನು ಯಾವಾಗಲೂ ಒಣ ಕೊಬ್ಬರಿನ. ಇಷ್ಟ ನೋಡ್ರಿ, ಬೆಲ್ಲದನ್ನ ಮಾಡೋದು ಬಹಳ ಅಂದ್ರೆ ಬಹಳ ಈಸಿ ಐತಿ. ಬೇಗನೆ ಆಗಿ ಹೋಗ್ತತಿ. ಯಾರಿಗೆಲ್ಲ ಈ ಬೆಲ್ಲದನ್ನ ಮಾಡೋಕ್ಕೆ ಬರಲ್ಲ ಅವರು ನೋಡಿ ಕಲ್ಕೋರ್ಲಿ ಅಂತಂದು ಈ ವಿಡಿಯೋ ಹಾಕಕತ್ತೀನಿ. ಯಾರಿಗೆಲ್ಲ ಬರ್ತೈತಿ ಸ್ಕಿಪ್ ಮಾಡಿ ನೋಡ್ಬೋದು ನೀವು. ನಾನು ಯಾವಾಗಲೂ ಇದೇ ಥರನ ಬೆಲ್ಲದನ್ನ ಮಾಡ್ಕೊಳ್ಳೋದು. ಇದಕ್ಕೆ ಒಂದು ಐಟಮ್ಸ್ ಮಾತ್ರ ಮಿಸ್ ಆಗೈತ್ರಿ, ಅದು ಆವಾಗಲೇ ಹೇಳಿದ್ನಲ್ಲ ಒಣ ಕೊಬ್ಬರಿ ತುರಿ, ಅದನ್ನು ಮಾತ್ರ ಮಿಕ್ಸ್ ಮಾಡೀನಿ. ಅದಿದ್ರಪ್ಪ ಅಂದ್ರೆ ಹಾಕ್ಕೊಳ್ರಿ, ಚೆನ್ನಾಗಿ ಆಗ್ತೈತಿ. ಇವಾಗ ಇದು ರೆಡಿ ಆತ್ರಿ, ಬೆಲ್ಲದನ್ನ ಎಲ್ಲ ರೆಡಿ ಆಯಿತು. ಇವಾಗ ನೈವೇದ್ಯಕ್ಕೆ ಇಟ್ರಾಯ್ತು ಅಂತಂದು ಒಂದು ಬೌಲ್ ಒಳಗೆ ಎಲ್ಲ ಹಾಕ್ಕೊಳಕತ್ತೀನಿ. ಬೆಲ್ಲದನ್ನ ಹಾಕಿ ನೈವೇದ್ಯಕ್ಕೆ ಇಟ್ಟು ಇನ್ನೊಂದು ಸಲ ಗಂಧದ ಕಡ್ಡಿಯಿಂದ ಪೂಜೆ ಮಾಡ್ಕೊಳ್ತೇನೆ. ಆಷಾಢ ಮಾಸದಲ್ಲಿ ಲಕ್ಷ್ಮೀ ಅಮ್ಮನವರು ಪೂಜೆ ಮಾಡಿದ್ರೆ ಬಹಳ ಅಂದ್ರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಎಲ್ಲರೂ. ಹಾಗಾಗಿ ನಾನು ಕೂಡ ಇವಾಗ ಆಷಾಢ ಮಾಸದಲ್ಲಿ ಪ್ರತಿ ಶುಕ್ರವಾರನೂ ಪೂಜೆ ಮಾಡ್ಕೊಳಕತ್ತೀನಿ. ಒಂದು ಶುಕ್ರವಾರ ಮಾತ್ರ ಮಿಸ್ ಆಯ್ತು ರೀ, ಯಾಕಂದ್ರೆ ನಿಮಗೆ ಗೊತ್ತೈತಿ ನಮ್ಮ ಮನೇಲಿ ಪೂಜೆ ಮಾಡೋ ಹಂಗಿರಲಿಲ್ಲ. ಹಾಗಾಗಿ ಮೊದಲನೇ ಶುಕ್ರವಾರ ಮಿಸ್ ಆಯಿತು. ಅದಾದಮೇಲೆ 2ನೇ ಶುಕ್ರವಾರದಿಂದ ನಾನು ಲಕ್ಷ್ಮೀ ಅಮ್ಮನವರ ಪೂಜೆನ ಮಾಡ್ಕೊಳಕತ್ತೀನಿ. ಈ ರೀತಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡ್ಕೊಳಕತ್ತೀನಿ. ನಾನು ಮೊದಲೆಲ್ಲ ಈ ರೀತಿ ಎಲ್ಲ ಆಷಾಢ ಮಾಸದ ಪೂಜೆ, ಶ್ರಾವಣ ಮಾಸದ ಪೂಜೆ ಆ ಥರ ಎಲ್ಲ ಮಾಡ್ಕೊಳ್ತಿರ್ಲಿಲ್ಲ. ಮಾಮೂಲಿ ಮನೆ ದೇವ್ರ ಪೂಜೆ ಅದನ್ನೆಲ್ಲ ಅಷ್ಟೇ ಮಾಡ್ಕೊಳ್ತಿದ್ದೆ. ನನ್ನ ಜೀವನದಲ್ಲಿ ಯಾವಾಗ ರಾಘವೇಂದ್ರ ಸ್ವಾಮಿಗಳು ಬಂದರೋ ಅಲ್ಲಿಂದ ನಾನು ಇವಾಗ 1 ವರ್ಷ ಆತ್ರಿ, 1 ವರ್ಷದಿಂದ ನಾನು ಈ ರೀತಿ ಪೂಜೆಗಳನ್ನೆಲ್ಲ ಮಾಡ್ಕೊಳಕತ್ತೀನಿ. ಎಲ್ಲ ರಾಯರೇ ನನಗೆ ತೋರಿಸ್ಕೊಡ್ತಾ ಇದ್ದಾರೆ ಈ ರೀತಿ ಮಾಡು ಅಂತಂದು. ಹಾಗಾಗಿ ನಾನು ಎಲ್ಲ ಪೂಜೆಗಳನ್ನು ಒಂದೊಂದಾಗಿ ಅವ್ರು ಹೇಳ್ಕೊಟ್ಟಂಗೆ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನಾನು ರಾಯರನ್ನು ಪೂಜಿಸೋಕತ್ತ ಮೇಲೆ ನನ್ನಲ್ಲಿ ಬಹಳ ಬದಲಾವಣೆ ಆಗ್ಯಾವು. ಯಾಕಂದ್ರೆ ಮೊದಲು ನಾನು ಈ ರೀತಿ ಬೇಗ ಎದ್ದು ಪೂಜೆ ಮಾಡೋದಾಗಿರಲಿ ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ ರೀ. ನಾನು ಯಾವಾಗಂದ್ರೆ ಅವಾಗ 11 ಗಂಟೆಗೆ, ಇಲ್ಲಾಂದ್ರೆ ಮಧ್ಯಾಹ್ನ 12 ಗಂಟೆಗೆ, 2 ಗಂಟೆಗೆ ಈ ಥರ ಎಲ್ಲ ಪೂಜೆ ಮಾಡ್ತಿದ್ದೆ ನಾನು. ಇವಾಗ ರಾಯರನ್ನು ನಂಬಿದ ಮೇಲೆ ರಾಯರು ಒಂದೊಂದಾಗಿ ಎಲ್ಲವನ್ನು ಹೇಳ್ಕೊಡಕತ್ಯಾರ ನನಗೆ. ಈ ರೀತಿನ ಇರಬೇಕು, ಈ ರೀತಿನ ಪೂಜಿಸ್ಬೇಕು, ಅದನ್ನೆಲ್ಲ ಅವರು ಹೇಳ್ಕೊಟ್ಟಂಗೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಹಂಗೆ ನಾನು ಮೊದಲು ಚಿಕ್ಕ ಚಿಕ್ಕ ವಿಷಯಕ್ಕೂ ಬಹಳ ಬೇಜಾರು ಮಾಡ್ಕೊತಿದ್ದೆ. ಯಾರಾದರೂ ಏನಾದರೂ ಅಂದ್ರಪ್ಪ ಅಂದ್ರೆ ಇಡೀ ದಿನ ಯೋಚನೆ ಮಾಡ್ತಿದ್ದೆ. ಆ ಥರ ಎಲ್ಲ ಇದ್ದೆ ನಾನು. ಆದರೆ ರಾಯರನ್ನು ಪೂಜಿಸೋಕತ್ತ ಮೇಲಂತೂ ರಾಯರು ನನ್ನಲ್ಲಿ ಭಾಳ ಬದಲಾವಣೆ ಮಾಡಿಬಿಟ್ಟಾರ. ಹೆಂಗಪ್ಪ ಅಂದ್ರೆ ಇವಾಗ ಯಾವ ವಿಷಯದ ಬಗ್ಗೆನೂ ನಾ ಯೋಚನೆ ಮಾಡಲ್ಲ. ಬರೀ ನಾನಾಯಿತು, ನನ್ನ ಕುಟುಂಬ ಆಯಿತು, ಮುಂದೆ ನಾನು ಏನು ಕೆಲಸ ಮಾಡಬೇಕು, ಏನು ಬಿಡಬೇಕು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀನಿ. ಹಾಗಾಗಿ ಇವಾಗ ಯಾವ ವಿಷಯದ ಬಗ್ಗೆನೂ ನಾನು ಅಷ್ಟೊಂದು ಏನು ಯೋಚನೆ ಮಾಡೋಕೆ ಹೋಗಲ್ರಿ. ಒಂದು ಮಾತ್ರ ಹೇಳ್ಕೊಟ್ರು ಅವರು, ಏನಪ್ಪ ಅಂದ್ರೆ ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ಕುಟುಂಬದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದರಿಂದ ನನ್ನ ಕುಟುಂಬ ಆಗಲಿ ನಾನಾಗಲಿ ಒಂದು ಯಶಸ್ಸನ್ನು ಕಾಣ್ಬೋದು. ಅದನ್ನು ಬಿಟ್ಟು ಬೇರೆಯವ್ರ ಮನೆ ಬಗ್ಗೆ, ಬೇರೆಯವರ ವ್ಯಕ್ತಿಗಳ ಬಗ್ಗೆ ಯೋಚನೆ ಮಾಡೋದ್ರಿಂದ ನಮಗೇನು ಕೂಡ ಲಾಭ ಇಲ್ಲ, ಸುಮ್ಮನೆ ಟೈಮ್ ವೇಸ್ಟ್. ಅದರಿಂದ ಹಾಗಾಗಿ ನನಗೇನಾದರೂ ಸ್ವಲ್ಪನಾದರೂ ಟೈಮ್ ಸಿಕ್ಕರಪ್ಪ ಅಂದ್ರೆ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಸ್ತೋತ್ರಗಳನ್ನು ಕಲಿಯೋದಾಗಿರಲಿ, ಕಲ್ತದ್ದನ್ನು ಹೇಳೋದಾಗಿರಲಿ ಆ ಥರ ಎಲ್ಲ ಮಾಡ್ತಿರ್ತೀನಿ. ಆ ಥರ ಮಾಡೋದ್ರಿಂದ ನನ್ನ ಮೈಂಡು ಕೂಡ ಫ್ರೆಶ್ ಅನ್ನಿಸ್ತೈತೆ ರೀ ನನಗೆ. ನನ್ನ ಮೈಂಡಲ್ಲಿ ಯಾವುದೇ ಥರ ಯೋಚನೆಗಳು ಬರೋಂಗಿಲ್ಲ. ಹಾಗಾಗಿ ಈ ಥರ ಮಾಡ್ತಿರ್ತೀನಿ ನಾನು. ಹಾಗೆ ಇಲ್ಲಿ ನಮ್ಮ ಮನೆಯವರು ರೇಷನ್ ತೊಗೊಂಡು ಬಂದಿದ್ರು, ನಿನ್ನೆ ರಾತ್ರಿನ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ತೆಗೆದಿಡೋಕೆ ಟೈಮ್ ಆಗಿರಲಿಲ್ಲ ರೀ. ಅದಕ್ಕೆ ಇವತ್ತು ಬೆಳಗ್ಗೆ ಪೂಜೆ ಎಲ್ಲ ಮುಗಿದಾದ್ಮೇಲೆ ಈ ರೇಷನ್ ಎಲ್ಲ ತೆಗೆದು ಅದು ಡಬ್ಬಿಗೆಲ್ಲ ಹಾಕಿ ಇಡಕತ್ತಿದ್ದೆ. ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.